ಸೊ ಲಹರಿ ಸಂಸ್ಥೆ ಶುರುವಾಗಿದ್ದು ಯಾವಾಗ? 74-75 74-75 ಸಂಸ್ಥೆ ಶುರುವಾಗಿ 10 ವರ್ಷಕ್ಕೆ ನೀವು ಸಂಸ್ಥೆಗೆ ಹೋಗಕ್ ಶುರು ಮಾಡಿದ್ದು. ಮತ್ತೆ ಆ ಸಂಸ್ಥೆ ಹೇಗೆ ಹುಟ್ಟಿತು, ಆ ಸಂಸ್ಥೆ ಆರಂಭ ಮಾಡಿದ್ ಹೇಗೆ, ಅದ್ರ ನಡುವಿನ ನಿಮ್ಮ ಜರ್ನಿ ಹೇಳ್ಬೋದಾ ಸರ್, ಲೈಫ್ ಜರ್ನಿ? ನೋಡಿ, ಲಹರಿ ಸಂಸ್ಥೆಯನ್ನ ಹುಟ್ಟಿದ್ದು 74-75 ಅಣ್ಣ ಮನೋಹರ್ ನಾಯ್ಡು ಅವರು ಕೇವಲ 500 ರೂಪಾಯಿ. ಯಾವ ಫೈನಾನ್ಷಿಯಲ್ ಸಪೋರ್ಟ್ ಇಲ್ಲ, ಆರ್ಥಿಕವಾಗಿ ನಮ್ಗೆ ಯಾರು ಬೆಂತಟ್ಲಿಲ್ಲ. ನಾನು ಇದ್ದೀನಿ, ನೀವು ಮುಂದೆ ಹೋಗಿ ಅಂತ ಯಾರು ಹೇಳಿಲ್ಲ. ನಮಗೆ ನಾವೇ ರಸ್ತೆ ಹಾಕಬೇಕು, ಆ ರಸ್ತೆಯಲ್ಲಿ ನಾವೇ ಹೋಗಬೇಕು, ಆ ಪರಿಸ್ಥಿತಿ. ಅಣ್ಣ ಅದು ಸ್ಟಾರ್ಟ್ ಮಾಡಿದಾಗ ಭಾಳ ಜನ ಹೇಳಿದ್ರು, ಕೆಲವರು ಸಂಬಂಧಿಕರು, ಹೆಸರು ಬೇಡ, ಫುಟ್ಪಾತಲ್ಲಿ ಕ್ಯಾಸೆಟ್ ಮಾಡೋರು ಇವರು. ಫುಟ್ಪಾತಲ್ಲಿ ಕ್ಯಾಸೆಟ್ ಮಾಡೋರು ಅಂತ. ಕ್ಯಾಸೆಟ್ ಅಂದರೆ ಧ್ವನಿ ಸಾಂದ್ರಿಕೆಗೆ ಅಷ್ಟು ಕೆಟ್ಟದಾಗ ಮಾತಾಡಿದ ಜನ ಇದ್ದಾರೆ. ಇನ್ನು ಅವತ್ತಿನ ನಾವು ಫಸ್ಟು ಹೆಜ್ಜೆ ಹಾಕಿದ್ದೀವಿ. ಹೆಜ್ಜೆ ಗುರುತು ಅಂದ್ರಲ್ಲ, ಲಹರಿ ಸಂಸ್ಥೆ ಹೆಜ್ಜೆ ಗುರುತದು. ಬಟ್ ಏನಕ್ಕೆ ಸರ್ ಈ ಫೀಲ್ಡ್ ಬರ್ಬೇಕಂತ ನಿಮ್ಮ ಬ್ರದರ್ ಬಂದಿದ್ದು ಏನಕ್ಕೆ? ಅವ್ರ ಮೈಂಡ್ಗೆ ವೈ ಹಿ ಗಾಟ್ ದಟ್ ಪರ್ಟಿಕ್ಯುಲರ್? ನಮ್ಮ ಮನೆಯಲ್ಲಿ ಯಾವೆಲ್ಲ ವಿದ್ಯುತ್ ಶಕ್ತಿ ಇಲ್ಲ. ಓಕೆ. ಒಂದು ಫಿಲಿಪ್ಸ್ ರೇಡಿಯೋ ಇತ್ತು. ಓಕೆ. ಆ ರೇಡಿಯೋನಲ್ಲಿ ಬೆಳಿಗ್ಗೆ ಆದ್ರೆ ವಿವಿಧ ಭಾರತಿ, ಆಕಾಶವಾಣಿಲಿ, ಮತ್ತೆ ಭಾನುವಾರ ಆದ್ರೆ ಚಲನಚಿತ್ರ ಕಥೆಗಳು ಬರೋದು, ಬಬ್ರುವಾಹನ, ಮಯೂರ, ಈ ತರ ಅಷ್ಟೇ. ಅದನ್ನಲ್ಲಿ ಕೇಳಿ ನಾವು ಬದುಕು ಕಟ್ಕೊಂಡವರು. ಹಾಡುಗಳು, ಚಲನಚಿತ್ರ ಗೀತೆಗಳು, ನಾಟಕಗಳು, ಹಿಂಗೆ. ಇವರು ಎಕ್ಸ್ಪರಿಮೆಂಟ್ ಆಗಿ ಒಂದು ಟೇಪ್ ರೆಕಾರ್ಡಿಂಗ್ ಇಟ್ಟು, ಈ 900 ರೂಪಾಯಿ ಟೇಪ್ ರೆಕಾರ್ಡ್ ಅಮ್ಮ, ಮೋನೋ ಟೇಪ್ ರೆಕಾರ್ಡ್, ನ್ಯಾಷನಲ್ ಪ್ಯಾನಾಸೋನಿಕ್, ಇವತ್ತಿಗೂ ಜ್ಞಾಪಕ ಇದೆ. ನಮ್ಮ ಇಡೀ ಆಜಾದ್ ನಗರದಲ್ಲಿ ಫಸ್ಟ್ ಟೇಪ್ ರೆಕಾರ್ಡ್ ತಂದಿದೆ ಅಣ್ಣ ಮನೋಹರ್ ನಾಯ್ಡು ಅವರು. ಆ ಟೇಪ್ ರೆಕಾರ್ಡರ್ ಇದೆಯಾ ಸರ್ ಇವಾಗ? ಇಲ್ಲೂ ಇರಬೇಕಮ್ಮ ಅದು. ಓಕೆ. ಇಲ್ಲೂ ಇರಬೇಕು, ಯಾಕಂದ್ರೆ ಆಂಟಿಕ್ ಅದು. ಹೌದು. ಸೊ ಅಲ್ಲಿಂದ ಬದುಕು ಕಟ್ಕೊಂಡಿದ್ದಮ್ಮ. ಮೌಲ್ಯಾಧಾರಿತ ಜೀವನವನ್ನು ಕಟ್ಕೊಟ್ಟಂತ ತಂದೆ ತಾಯಂದ್ರು ಆ ಮೌಲ್ಯಗಳು ಇಟ್ಕೊಂಡು ಇವತ್ತಿಗೂ ಬದುಕ್ತಾ ಇದೀವಿ. ಅದೇ ನಮ್ಮ ಆಸ್ತಿ. ಆ ಗರ್ಭ ಶ್ರೀಮಂತರಲ್ಲಮ್ಮ ನಾವು, ಗರ್ಭ ಶ್ರೀಮಂತಿಕೆ ಇಟ್ಕೊಂಡು ಬಂದಿದ್ದೀವಿ. ಭಾಳ ಜನ ಕೇಳ್ತಾರೆ, ಏನ್ರಿ ಗರ್ಭ ಶ್ರೀಮಂತಿಕೆ ಇನ್ನಿಂತಿರಲ್ಲ ಅಂತ. ಸರ್, ನಿಘಂಟಲ್ಲೂ ಇಲ್ಲ ಈ ಪದ ಅಂದೆ. ನಮ್ಮ ತಾಯಿ ಹೊಟ್ಟೆಲಿದ್ದಾಗಲೇ ನಮಗೆ ಸಂಸ್ಕಾರ ಕೊಟ್ಟರಲ್ಲ, ಅದೇ ಶ್ರೀಮಂತಿಕೆ, ಅದೇ ಆ ಗರ್ಭ ಶ್ರೀಮಂತಿಕೆ ನಾನು ಹೇಳೋದು. ಭಾಳ ಜನ ಹೇಳ್ತಾರೆ, ಓ ನಾವೆಲ್ಲ ಆಗರ್ಭ ಶ್ರೀಮಂತರು. ಭಾಳ ಜನ ಇದ್ದಾರೆ, ದೊಡ್ಡ ದೊಡ್ಡ ಏರಿಯಾಗಳಲ್ಲಿ ಇದ್ದಾರೆ. ಬಾರ್ನ್ ವಿತ್ ಗೋಲ್ಡನ್ ಸ್ಪೂನ್, ಗೋಲ್ಡನ್ ಪ್ಲೇಟ್ ಅಂತ ಹೇಳೋರು ಇದ್ದಾರೆ. ನನಗೆ ಒಂಥರ ಏನಪ್ಪ ಹಿಂಗೆಲ್ಲ ಮಾತಾಡ್ತಾರೆ ಇವರು ಅಂತ. ನಿನ್ನ ತಾಯಿ ಹೊಟ್ಟೆಯಿಂದ ಬರ್ತಾನೆ ಚಿನ್ನದ ತಟ್ಟೆಯಲ್ಲಿ ಬರ್ತಾರ, ಹೊಟ್ಟೆಯಿಂದ ಬಂದಾಗ ತಟ್ಟೆಯಲ್ಲಿ ಇಲ್ಲಮ್ಮ. ಸಂಸ್ಕಾರ ಯಾವ ತಾಯಿ ಕೊಡ್ತಾರಲ್ಲ ಅದೇ ಶ್ರೀಮಂತಿಕೆ, ಅದೇ ಆಗರ್ಭ ಶ್ರೀಮಂತಿಕೆ. ಫಸ್ಟು ನಮ್ಮ ತಾಯಿಯ ಪಾಪಮ್ಮ ಅವರು ಹಾಲುಂಡವರು, ನೋವುಂಡವರು, ಅವಮಾನಗಳುಂಡವರು, ಸೋಲುಂಡವರು, ಯಶಸ್ಸು ಉಂಡವರಮ್ಮ ನಾವು. ಇವತ್ತು ನಿಮ್ಮ ಲಹರಿ ವೇಲು ಬ್ರೈಟಾಗಿ ಕಾಣ್ಬೋದು, ಬಟ್ ಆ ಒಳಗಡೆ ಸಾಕಷ್ಟು ನೋವು ಅನುಭವಿಸ್ಬಿಟ್ಟೆ. ಹಸನ್ಮುಖಿ ವೇಲು ಅಂತ ಭಾಳ ಜನ ಹೆಸರು ಹೇಳಿದ್ದಾರೆ. ಆದರೂ ಕೂಡ ಆ ನೋವು ಹಿಂದೆಗಡೆ ಕಣ್ಣೀರಿದೆ. ಯಾರಾದರೂ ಒಂದು ಹೊಸ ವಿಚಾರವಾಗಿ ಒಂದು ಸ್ಟೆಪ್ ಇಟ್ಟಾಗ ಪ್ರೋತ್ಸಾಹ ಕೊಡಬೇಕು ಅನ್ನೋದು ಒಂದು ಸಹಜ ಮಾನವೀಯ ಗುಣ. ಆದರೆ ರೋಡಲ್ಲಿ ಕ್ಯಾಸೆಟ್ ಮಾಡೋರು ಅನ್ನೋ ಮಾತು ಕೇಳಿದಾಗ, ಅವತ್ತಿನ ಪರಿಸ್ಥಿತಿಗೆ 500 ರೂಪಾಯಿ ಇಟ್ಕೊಂಡು ಶುರು ಮಾಡಿದಾಗ ಅವತ್ತಿನ ನಿಮ್ಮ ಮನಸ್ಥಿತಿ ಹೇಗೆ? ನಾನು ಭಾಳ ಚಿಕ್ಕ ಹುಡುಗ ಅವಾಗ, ಭಾಳ ಚಿಕ್ಕ ಹುಡುಗ. ನನಗೆ ಅಣ್ಣ ಮನೋಹರ್ ನಾಯ್ಡು ಅವ್ರಿಗೆ 70 ವರ್ಷ, ನನಗೆ ಇವಾಗ 60 ವರ್ಷ. 10 ವರ್ಷ ಡಿಫ್ರೆನ್ಸು. ಅವ್ರ ಎದುರುಗಡೆ ಇವತ್ತು ಕೂಡ ನಿಂತ್ಕೊಳ್ಳಲ್ಲ, ಮಾತಾಡಲ್ಲ. ಅದೇ ಭಯ, ಅದೇ ಭಕ್ತಿ, ಅದೇ ಪ್ರೀತಿ. ನಮಗೆ ತಂದೆ ಸಮಾನ ಅವರು. ತಂದೆ ಇಲ್ಲ, ತಂದೆ ಸಮಾನನೇ. ಸೊ ಹಾಗಾಗಿ ನಮಗೆ ಅವರು ಕೂಡ ಅಷ್ಟೇ ಬದುಕನ್ನು ಹೆಂಗೆ ಬದುಕಬೇಕು ಅಂತ ತೋರಿಸ್ಕೊಟ್ಟವರು. ಒಂದೇ ಮಾತು ಹೇಳ್ತಾ ಇದ್ರು ಅಪ್ಪ ಅಮ್ಮ ಕೂಡ, ಅಣ್ಣನೂ ಅದು ಹೇಳೋರು, ಯಾವುದೇ ಕಾರಣಕ್ಕೂ ಕುಟುಂಬದ ಮರ್ಯಾದೆಯನ್ನು ಎತ್ತಿಡಬೇಕು. ದುಡ್ಡೆಲ್ಲ ಇಂಪಾರ್ಟೆಂಟು, ಮೌಲ್ಯಗಳು ಇಂಪಾರ್ಟೆಂಟು, ಸಮಾಜದಲ್ಲಿ ಒಳ್ಳೆ ಗೌರವ ತರಬೇಕು. ನೋಡಪ್ಪ ಇಂಥವ್ರ ಮಕ್ಕಳು ಅಂತ ಹೇಳಬೇಕು ಜನ, ಆ ಥರ ಬದುಕಬೇಕು ಅಂತ ಹೇಳಿದ್ರು. ಹೊರತು ನೀವು ಇಷ್ಟು ಕೋಟಿ ಮಾಡಿ ಈ ಥರ ಐಷಾರಾಮಿ ಕಾರಲ್ಲಿ ಬನ್ನಿ, ಹಿಂಗೆ ಬಂದರೆ ನಿಮಗೆ ಮರ್ಯಾದೆ ಕೊಡ್ತಾರೆ, ಅದು ಕಲಿಸ್ಲೇಪ್ಪ ನಮಗೆ. ನಮ್ಗೆ ಕಲಿಸಿದ್ದು ಇಷ್ಟೇ, ನಿಮ್ಮ ತನವನ್ನು ನೀವು ಗಟ್ಟಿಯಾಗಿ ಇಟ್ಕೊಳ್ಳಿ, ಆಟೋಮೆಟಿಕ್ಕಾಗಿ ನಿಮಗೆಲ್ಲ ಎಲ್ಲ ಬರುತ್ತೆ, ಭಗವಂತ ಎಲ್ಲ ಕೊಡ್ತಾನೆ ಅಂತ. ಅದೇ ರೀತಿ ಇವತ್ತಿಗೂ ಬದುಕ್ತಾ ಇದ್ದೀವಿ.